ದಿನಾಚರಣೆ ಮಾಡಿದರೆ ಯಶಸ್ವಿ ಮಟ್ಟದಲ್ಲಿ ನಡೆದಿದೆ. ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ಸರ್, ಕಾರ್ಯಕ್ರಮ ಬಹಳ ಯಶಸ್ವಿ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಈ ನಾಡಿನ ಶ್ರೇಷ್ಠ ಗುರುಗಳಿಗೆ ಕೊಟ್ಟಕ್ಕಂತ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಈ ಭಾರತ್ ಜೋಡೋ ಸಭಾಂಗಣದಲ್ಲಿ ಅತ್ಯದ್ಭುತವಾಗಿ ನಡೀತಾ ಇದೆ. ಮೊನ್ನೆ ಉಪಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಸರ್ ಅವರು ಈ ಗುರುಗಳಿಗೆ ನೀಡುವಂತಹ ಒಂದು ಅದ್ಭುತ ಕಾರ್ಯಕ್ರಮ ಮತ್ತು ಗೌರವ ವಂದನೆಯನ್ನ ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಮತ್ತು ನಾಡಿನ ಎಲ್ಲ ಶಿಕ್ಷಕರಿಗೂ ಕೂಡ ಗೌರವ ಸಮರ್ಪಣೆ ಮಾಡುವಂತಹ ಅರ್ಥಪೂರ್ಣ ಕಾರ್ಯಕ್ರಮ ಇವರು ನೆರವೇರಿಸಿಕೊಟ್ಟಿದ್ದಾರೆ. ಈಗ ನಾವೆಲ್ಲ ಒಂದು ವಿದ್ಯಾರ್ಥಿನಿಯರಿಗೆ ಒಂದು ಪಾಠ ಮಾಡ್ತಾರೆ. ಅವರು IAS, IPS, KS ಎಲ್ಲ ಮಟ್ಟದಲ್ಲಿ ಸ್ಥಾನ ಪಡಿತಾರೆ. ಬಟ್ ಶಿಕ್ಷಕರು ಎವರ್ಗ್ರೀನ್ ಸರಳವಾಗಿರ್ತಾರೆ. ತಾವು ಶಿಕ್ಷಕರು ಹೌದು ಸರ್. ಯಾಕಂತಂದ್ರೆ ನಾವು ಎಲ್ಲರನ್ನ ತಯಾರು ಮಾಡುವಂತ ಒಂದು ಫ್ಯಾಕ್ಟರಿ ಇದ್ದಾಗೆ ಎಲ್ಲ ನಾಡಿನ ಎಲ್ಲರೂ ಇಡೀ ಭಾಷಣದಲ್ಲಿ ಹೇಳಿದ್ರು. ಇವತ್ತು ಉದ್ಯಮಿಗಳು, ಹಣಕಾಸು ಸಚಿವರಾಗಿರ್ಬಹುದು, ಬೇರೆ ಬೇರೆ ರೀತಿಯ ಹುದ್ದೆಗಳಲ್ಲಿ ಇರ್ತಾರ. ಆದ್ರೆ ಒಬ್ಬ ಶಿಕ್ಷಕನ ಮುಂದೆ ಅವರೆಲ್ಲರೂ ಸಣ್ಣವರು ಎನ್ನುವಂತ ಮಾತನ್ನ ನನ್ನ ಸಚಿವರು ಕೂಡ ಹೇಳಿದ್ರು. ಅದು ಬಹಳ ಅರ್ಥಪೂರ್ಣವಾದದ್ದು ಹೇಳ್ತಾ ಇದ್ದೀನಿ. ಬಹಳ ಖುಷಿ ಆಗ್ತದೆ ಸರ್. ಯಾಕಂದ್ರೆ ನಾವು ಎಲೆಮರೆ ಕಾಯಿ ಕೆಲಸ ಮಾಡ್ತಾ ಗ್ರಾಮೀಣ ಪ್ರದೇಶದಲ್ಲಿ ಇರ್ತೀವಿ. ಆದ್ರೆ ಇವತ್ತು ಎಲ್ಲ ಗುರುತಿಸಿ ನಮ್ಮನ್ನು ಕರ್ಕೊಂಡು ಬಂದು ಇಲ್ಲಿ ಒಂದು ಭವ್ಯ ಸಭಾಂಗಣದಲ್ಲಿ ಒಂದು ಗೌರವಿಸಿದಾರಲ್ಲ, ಅದಕ್ಕೆ ನಾನು ಎಲ್ಲ ನಮ್ಮ ಭಾರತ್ ಜೋಡೋ ಸಭಾಂಗಣದ ಎಲ್ಲ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಲ್ಲ ಸದಸ್ಯರಿಗೂ ಕೂಡ ಮಾನ್ಯ ಅಧ್ಯಕ್ಷರಿಗೆ ನಾನು ಗೌರವ ವಂದನೆಯನ್ನು ಅರ್ಪಿಸ್ತೇನೆ. ನಾವು ಶ್ರೀ YS ಗಂಗಶೆಟ್ಟಿ ಅಂತ ಹೇಳಿ ವಿಜಯಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕಿನ ಆಲ್ಬಟ್ಟಿ ಹತ್ತಿರ ಇರುವಂತಹ ಬೇನಾಳ್ NH ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಶ್ರೀ YS ಗಂಗಶೆಟ್ಟಿ ಅಂತ ಹೇಳಿ ಇವರೆಲ್ಲ ನನ್ನ